ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವ್ಯಾಕರಣ ಪಾಠ ಕಾಲಗಳು ಅಂದರೆ ಟೆನ್ಸಸ್. ಕನ್ನಡ ಭಾಷೆಯಲ್ಲಿ ಪ್ರಮುಖವಾಗಿ 3 ಕಾಲಗಳನ್ನು ಗುರುತಿಸಲಾಗಿದೆ. ಅವುಗಳೆಂದರೆ ಭೂತಕಾಲ ಅಂದರೆ ಪಾಸ್ಟ್ ಟೆನ್ಸ್, ವರ್ತಮಾನ ಕಾಲ ಅಂದರೆ ಪ್ರೆಸೆಂಟ್ ಟೆನ್ಸ್ ಹಾಗೂ ಭವಿಷ್ಯತ್ ಕಾಲ ಅಂದರೆ ಫ್ಯೂಚರ್ ಟೆನ್ಸ್. ಇದನ್ನು ನಾವು ನಿನ್ನೆ, ಇವತ್ತು ಅಥವಾ ಈಗ ಮತ್ತು ನಾಳೆ ಅನ್ನುವಂತಹ 3 ಪದಗಳ ಜೊತೆಗೆ ಲಿಂಕ್ ಮಾಡ್ಕೋಬೇಕಾಗುತ್ತೆ ವಿದ್ಯಾರ್ಥಿಗಳು. ಈ ಪ್ರಶ್ನೆನ ನಮ್ಮ ICSE ಬೋರ್ಡ್ನ ಪ್ರಶ್ನೆ ಪತ್ರಿಕೆಯಲ್ಲಿ ಸೆಕ್ಷನ್ ಎ ವಿಭಾಗದಲ್ಲಿ ಕ್ವೆಶ್ಚನ್ ನಂಬರ್ 4ರಲ್ಲಿ MCQ ವಿಭಾಗದಲ್ಲಿ ಕೇಳಲಾಗುತ್ತೆ. ಈಗ ಇದರ ವಿವರಣೆಯನ್ನು ತಿಳಿಯೋಣ. ಭೂತಕಾಲ ಅಂದರೆ ಪಾಸ್ಟ್ ಟೆನ್ಸ್, ಹಿಂದೆ ನಡೆದ ಘಟನೆಗಳನ್ನು ಅಥವಾ ಮುಗಿದು ಹೋದ ಘಟನೆಗಳನ್ನು ತಿಳಿಸೋದೇ ಭೂತಕಾಲ ಅಂತ ಹೇಳಿ ಕರಿತೀವಿ. ಈ ಭೂತಕಾಲವನ್ನು ದ ಅನ್ನುವಂತಹ ಪ್ರತ್ಯಯದಿಂದ ಗುರುತಿಸ್ತೇವೆ. ಉದಾಹರಣೆ, ಬಂದನು, ಬಂದಳು, ಬಂದಿತು. ಮಾಡಿದನು, ಮಾಡಿದಳು, ಮಾಡಿತು. ಕೇಳಿದನು, ಕೇಳಿದಳು, ಕೇಳಿತು. ಗೆದ್ದನು, ಗೆದ್ದಳು, ಗೆದ್ದಿತು. ಅತ್ತನು, ಅತ್ತಳು, ಅತ್ತಿತು. ವರ್ತಮಾನ ಕಾಲ. ವರ್ತಮಾನ ಕಾಲ ಅಂದರೆ ಪ್ರೆಸೆಂಟ್ ಟೆನ್ಸ್, ಅಂದರೆ ಈಗ ನಡೆಯುತ್ತಿರುವಂತಹ, ಪ್ರಚಲಿತದಲ್ಲಿ ನಡೆಯುತ್ತಿರುವಂತಹ ಘಟನೆಯನ್ನು ತಿಳಿಸುವಂಥದ್ದೇ ವರ್ತಮಾನ ಕಾಲ ಅಂತ ಹೇಳಿ ಕರಿತೀವಿ. ಇದನ್ನು ನಾವು ಉತ್ತ ಅನ್ನುವಂತಹ ಪ್ರತ್ಯಯದಿಂದ ಗುರುತಿಸ್ತೇವೆ. ಇದಕ್ಕೆ ಉದಾಹರಣೆಗಳನ್ನ ನೋಡ್ತಾ ಹೋಗೋದಾದರೆ, ಬರುತ್ತಾನೆ, ಬರುತ್ತಾಳೆ, ಬರುತ್ತಾರೆ. ಮಾಡುತ್ತಾನೆ, ಮಾಡುತ್ತಾಳೆ, ಮಾಡುತ್ತದೆ. ಕೇಳುತ್ತಾನೆ, ಕೇಳುತ್ತಾಳೆ, ಕೇಳುತ್ತದೆ. ಗೆಲ್ಲುತ್ತಾನೆ, ಗೆಲ್ಲುತ್ತಾಳೆ, ಗೆಲ್ಲುತ್ತದೆ. ಅಳುತ್ತಾನೆ, ಅಳುತ್ತಾಳೆ, ಅಳುತ್ತದೆ. ಇವುಗಳನ್ನು ನಾವು ಉದಾಹರಣೆಗಳಾಗಿ ನೋಡಬಹುದು. ಈಗ ನಾವು ಭವಿಷ್ಯತ್ ಕಾಲ ಅಂದರೆ ಫ್ಯೂಚರ್ ಟೆನ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಮುಂದೆ ನಡೆಯಬಹುದಾದ ಘಟನೆಗಳನ್ನು ತಿಳಿಸುವಂಥದ್ದೇ ಭವಿಷ್ಯತ್ ಕಾಲ ಅಥವಾ ಫ್ಯೂಚರ್ ಟೆನ್ಸ್ ಎಂದು ಗುರುತಿಸಲಾಗುತ್ತದೆ. ಇದನ್ನು ನಾವು ವ ಅನ್ನುವಂತಹ ಪ್ರತ್ಯಯದಿಂದ ಗುರುತಿಸ್ತೇವೆ. ಈ ಭವಿಷ್ಯತ್ ಕಾಲವನ್ನು ವ ಪ್ರತ್ಯಯದಿಂದ ಗುರುತಿಸ್ತೇವೆ. ಇದಕ್ಕೆ ಸಂಬಂಧಪಟ್ಟಂತಹ ಉದಾಹರಣೆಗಳನ್ನು ನೋಡ್ತಾ ಹೋಗೋಣ. ಬರುವನು, ಬರುವಳು, ಬರುವುದು. ಮಾಡುವನು, ಮಾಡುವಳು, ಮಾಡುವುದು. ಕೇಳುವಳು, ಕೇಳುವನು, ಕೇಳುವುದು. ಗೆಲ್ಲುವನು, ಗೆಲ್ಲುವಳು, ಗೆಲ್ಲುವುದು. ಅಳುವನು, ಅಳುವಳು, ಅಳುವುದು ಇತ್ಯಾದಿ. ಇದನ್ನು ನಾವು ಭವಿಷ್ಯತ್ ಕಾಲದ ಉದಾಹರಣೆಗಳಾಗಿ ಗಮನಿಸಬಹುದು. ಒಟ್ಟಾರೆ ನೋಡೋದಾದರೆ ಭೂತಕಾಲವನ್ನು ದ ಪ್ರತ್ಯಯದ ಮುಖಾಂತರ ಗುರುತಿಸಬಹುದು. ವರ್ತಮಾನ ಕಾಲವನ್ನು ಉತ್ತ ಎಂಬ ಪ್ರತ್ಯಯದ ಮುಖಾಂತರ ಗುರುತಿಸಬಹುದು ಹಾಗೂ ಭವಿಷ್ಯತ್ ಕಾಲವನ್ನು ವ ಪ್ರತ್ಯಯದ ಮುಖಾಂತರ ಗುರುತಿಸಬಹುದು. ಧನ್ಯವಾದಗಳು ವಿದ್ಯಾರ್ಥಿಗಳೇ.